ರಾಣಿ, ಎಲ್ಲಿ ಸೋಮಣ್ಣ? ಬತ್ತವನೇ ಇರಿದವ್ರೆ. ಬಂದೆ. ನಾನು ಕರೆದಿದ್ದೀನಿ ಅಂತ ಗೊತ್ತು ತಾನೆ? ಎಷ್ಟೊತ್ತು ಬರೋದು? ಯಾಕೆ ಇಷ್ಟೊಂದು ಲೇಟ್ ಆಯಿತು ನಿಂದು? ದೊರೆ ಅದು ಫಸ್ಟ್ಗಿಂತ ಸೀರೆ ಉಟ್ಕೊಂಡಿವನಲ್ಲ, ನಡೆಯೋಕ್ಕೆ ಹೊಸಿ ಕಷ್ಟ ಆಯಿತು, ಅದಕ್ಕೆ ತಡ ಆಯಿತು. ಕಾಫಿ ತಡ ಆಯಿತು, ನೀರು ಇನ್ನೂ ಬಂದಿಲ್ಲ ಅಂತ ಕೆಲ್ಸದವ್ರ ಮುಂದೆ ಎಲ್ಲ ಕಿರ್ಚ್ತಾ ಇದೆಯಲ್ಲಪ್ಪ. ಇವಾಗ ಅವ್ರ ಕಷ್ಟ ಅರ್ಥ ಆಯ್ತಾ? ಹ್ಞೂ ಗೊತ್ತಾಯ್ತು ಚಿಗವ, ಅದಕ್ಕೆ ತಿದ್ಕೊಂಡಿವ್ನಿ. ಇನ್ನು ಮುಂದೆ ಹೆಣ್ಮಕ್ಳ ಮ್ಯಾಕೆ ಪುಸ್ತಕ ಬರಿಬೇಕು ಅಂದ್ಕೊಂಡಿವ್ನಿ. ಆದರೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲಲ್ವಾ, ಮೊದಲು ಅದನ್ನ ಕಲ್ತ್ಬಿಟ್ಟು ಆಮ್ಯಾಕೆ ಬರಿತೀನಿ. ಸದ್ಯಕ್ಕೆ ಈ ಸೀರೆನ ಬಿಚ್ಚಾಕ್ಬಿಟ್ಟು ಬರ್ತೀನಿ. ಅಪ್ಪಣ್ಣ ಇರುವಸಿ ಅತ್ತಿಯಾಗ ಆಡ್ಬೇಡ. ಅಂದರೆ ನಾವು ಹೇಳೋವರೆಗೂ ಈ ಸೀರೆ ಬಿಚ್ಚೋ ಹಾಗಿಲ್ಲ. ಜೊತೆಗೆ ಎಲ್ಲ ಗೊತ್ತೈತೆ ಅಂತ ನಾಟಕ ಮಾಡೋ ಹಂಗಿಲ್ಲ ನೀನು. ಅಯ್ಯೋ, ದಿಟ್ಟವಾಗ್ಲೂ ಗೊತ್ತಾಗ್ಬಿಟ್ಟೈತೆ ದೊರೆ, ತಿದ್ಕೊಂಡಿವ್ನಿ. ಪ್ರಶಾಂತ್ ಅವ್ರ ಅಪ್ಪ ಪಡ್ತೀವ್ನಿ. ಪ್ರಶಾಂತಪ್ಪ ಅಲ್ಲಪ್ಪ, ಅದು ಪಶ್ಚಾತ್ತಾಪ. ಮನ್ಸಂತೂ ಶುದ್ಧವಾಗಿಲ್ಲ, ಮಾತಾಡೋ ಭಾಷೆನಾದ್ರೂ ಶುದ್ಧವಾಗಿ ಮಾತಾಡಬಾರ್ದಾ? ಭಗವಂತ ಮೆಚ್ತಾನ್ ಕಣಪ್ಪ. ಅಯ್ಯೋ, ಇದೆಲ್ಲ ನಾನು ಯಾಕೆ ನಿಂಗೆ ಹೇಳ್ತಾ ಇದ್ದೀನಿ? ನನಗೆ ಬುದ್ಧಿ ಇಲ್ಲ ಅಷ್ಟೆ. ನಾವು ಭಾಷೆನ ಹೆಣ್ಣು ಅಂತ ಪೂಜಿಸ್ತೀವಿ. ನಿನಗೆಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡಕ್ಕೆ ಬರುತ್ತೆ? ಹೆಣ್ಣಂತೆ ಹೆಣ್ಣು, ಹೆಂಗಸ್ರಿಗೆ ಮರ್ಯಾದೆ ಕೊಡ್ಬೇಕಂತೆ. ಏನು ಇರೋಬರ ಹೆಂಗಸ್ರಿಗೆಲ್ಲ ಅದೆಂಥದ್ದು ಗೌರವ ಡಾಕ್ಟ್ರೇಟ್ ಅಂತಾರಲ್ಲ, ಅದು ಕೊಡಬೇಕಿತ್ತೇನೋ. ತೆಪ್ಪೇನಿಲ್ಲ. ಸೃಷ್ಟಿನೇ ಹೆಣ್ಣು ಅಂದಕ್ಕೆ ಅವಳಿಗೆ ಎಷ್ಟೇ ಗೌರವ ಕೊಟ್ಟರು ಕಮ್ಮಿನೇ. ಇವಾಗ ನಾನು ಏನು ಮಾಡಬೇಕು ಅಂತೀರಾ? ಒಬ್ಬೊಬ್ಬರೇ ಆವಳಿಕ್ಬೇಡಿ. ನೀನಿವತ್ತು ಜಮೀನ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಕೆಲ್ಸದವ್ರಿಗೆಲ್ಲ ಅಡುಗೆ ಬಡಿಸ್ಬಿಟ್ಟು ಬರಬೇಕು. ಅವ್ರಿಗೆ ಮನೆಯಲ್ಲಿ ಅಡುಗೆ ತಯಾರಾಗ್ತಾ ಇದೆ, ನೀನೇ ತೊಗೊಂಡೋಗಿ ನಿನ್ನ ಕೈಯಾರೆ ಎಲ್ರಿಗೂ ಬಡಿಸಿ ಬರಬೇಕು, ಆಯಿತಾ? ಈಗಲೇ ಇದೆಲ್ಲ ಬುಚ್ಚಾಕ್ಬಿಟ್ಟು ಹೋಯ್ತೀನಿದ್ದಾರೆ. ಸೀರೆ ಉಟ್ಕೊಂಡೇ ಹೋಗ್ಬೇಕು. ನಿಮ್ದಮ್ಮಯ್ಯ ಅಂತೀನಿ. ಮನೇಲಾದರೂ ಹೆಂಗೋ ಓಕೆ, ಹೊರ್ಗಡೆಗೆ ಹೋದರೆ ಜನ ನೋಡ್ಬಿಟ್ರೆ ತಪ್ಪಾಯ್ತದೆ. ನನ್ನ ಕೋಸಿ ಕರಡೆ ತೋರಿಸಿ. ಹೆಣ್ಣಿನ ವಿಷಯನಾಗೆ ಕ್ಷಮೆ ಇಲ್ಲ. ತಿದ್ಕೊಂಡು ಬಂದರೆ ಮಾತ್ರ ಕ್ಷಮೆ. ಅಲ್ಲಿ ಗಂಟ ನಿನಗಿದೇ ವೇಷ. ಹೋಗು. ಹೋಗ್ಲಿಲ್ಲ ಅಂದರೆ ಏಯ್, ಹೋಗು. ಹೋಯ್ತೀನಿ. ಒಂದ್ಸಲ ನಮ್ಮ ಕೈಗೆ ಪರಿಸ್ಥಿತಿ ಬರಲಿ, ಈ ಮನೆನ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ರಾಣಿ ಮನೋನ ಹೆಸರು ಗೋರಿ ಮ್ಯಾಗಿರಬೇಕು, ಹಂಗೆ ಮಾಡ್ತೀನಿ.